ಬದುಕು ಜಟಕ ಬಂಡಿ. ಜಿ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಟ್ರೂತ್ ಇಸ್ ಸ್ಟ್ರೇಂಜರ್ ದೆನ್ ಫಿಕ್ಷನ್ ಅಂತ. ಸತ್ಯ ನಾವು ಅನ್ಕೊಂಡಿದ್ದಕ್ಕಿಂತ ಬಹಳ ಭಿನ್ನವಾಗಿರುತ್ತೆ. ಅನೇಕ ಅನಿರೀಕ್ಷಿತವಾಗಿರುವಂತಹ ವಿಚಾರಗಳು ಸತ್ಯಗಳ ರೂಪದಲ್ಲಿ ನಮ್ಮ ಮುಂದೆ ಹೊರಬರ್ತಾ ಹೋಗ್ತವೆ. ಬದುಕು ಜಟಕಾ ಬಂಡಿ ಅಂತಹ ಒಂದು ವೇದಿಕೆ. ನಾವು ಊಹಿಸೋಕ್ಕೂ ಸಾಧ್ಯವಿಲ್ಲದಂತಹ ಕೆಲವೊಂದು ಸತ್ಯಗಳು ಇಲ್ಲಿ ಬಯಲಾಗ್ತವೆ. ಎಲ್ಲ ನಮ್ಮ ಬದುಕಿಗೆ ಸಂಬಂಧಪಟ್ಟಿದ್ದೆ, ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದೆ, ನಮಗೆ ಸಂಬಂಧಪಟ್ಟಿದ್ದೆ, ಆದರೆ ನಮಗೆ ಗೊತ್ತಿರೋದಿಲ್ಲ. ಅಂತಹ ಸತ್ಯಗಳ ಪ್ರಜ್ಞೆ ನಮಗಿರೋದಿಲ್ಲ, ಅರಿವಿರೋದಿಲ್ಲ. ಅಂತಹ ಅನೇಕ ಸತ್ಯಗಳನ್ನ ನಿಮ್ಮ ಮುಂದೆ ನಾವು ಬಿಚ್ಚುತ್ತಾ ಹೋಗ್ತೀವಿ ಈ ಬದುಕು ಜಟಕಾ ಬಂಡಿಯಲ್ಲಿ. ಪ್ರತಿಯೊಂದು ಸತ್ಯವೂ ಯಾರೊಬ್ಬರ ವೈಯಕ್ತಿಕ ಅನುಭವವಾಗಿರುತ್ತೆ. ಇದರಲ್ಲಿ ಕಥೆ ಇಲ್ಲ, ಎಲ್ಲವೂ ನಿಜ, ಎಲ್ಲವೂ ಸತ್ಯ. ನಿಮ್ಮ ಕಣ್ಣು ಮುಂದೆ ಏನ್ ನಡೆಯುತ್ತೋ ಅದೇ ಸತ್ಯ. ಮತ್ತೊಂದು ಸಂಚಿಕೆಯೊಂದಿಗೆ ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಇದೇ ಬದುಕು ಜಟಕಾ ಬಂಡಿಯಲ್ಲಿ. ಇವತ್ತಿನ ಸಂಚಿಕೆ ಹುಡುಕಾಟದ ಸಂಚಿಕೆ. ಯಾರನ್ನೋ ಹುಡುಕೊಂಡು ಇಬ್ಬರು ಹೆಣ್ಣು ಮಕ್ಕಳು ನಮ್ಮ ಬದುಕು ಜಟಕಾ ಬಂಡಿಗೆ ಬಂದಿದ್ದಾರೆ. ಯಾರನ್ನ ಅವರು ಅರಸ್ತಾ ಇದ್ದಾರೆ, ಅವರು ಬಯಸೋದೇನು, ಅವರ ಬೇಡಿಕೆ ಏನು, ಅವರ ನಿರೀಕ್ಷೆ ಏನು, ಅವರ ಹುಡುಕಾಟವನ್ನ ನಮ್ಮ ಬದುಕು ಜಟಕಾ ಬಂಡಿಯಲ್ಲಿ ನಾವು ಪೂರೈಸೋಕೆ ಸಾಧ್ಯವಾಗತ್ತಾ ನೋಡೋಣ. ಶ್ರುತಿ ಮತ್ತು ಶ್ವೇತಾ ನೋಡಿ, ಈ ಮುದ್ದಾದ ಹೆಣ್ಮಕ್ಳು ತಂದೆಗೋಸ್ಕರ ಪರಿತಪಿಸ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 24 ವರ್ಷಗಳಿಂದ ಇವರಿಗೆ ತಂದೆ ಪ್ರೀತಿನೇ ಸಿಕ್ಕಿಲ್ಲ. ತಂದೆ ಯಾರು ಅಂತ ಗೊತ್ತೂ ಇಲ್ಲ, ಈಗ ಮುಖ ಪರಿಚಯನೂ ಇಲ್ಲ. ಅಕಸ್ಮಾತ್ ತಂದೆ ಎದುರಿಗೆ ಬಂದ್ರೂ ಗುರ್ತು ಹಿಡಿಯಕ್ಕೆ ಇವ್ರಿಗೆ ಆಗಲ್ಲ. ನಮ್ಮ ತಂದೆನ ದಯವಿಟ್ಟು ಹುಡುಕೊಡಿ ಅಂತ ಹೇಳಿ ಬದುಕು ಜಟಕಾ ಬಂಡಿ ಈ ನಮ್ಮ ಈ ವೇದಿಕೆಗೆ ಬಂದಿದ್ದಾರೆ. ಬನ್ನಿ ಇವ್ರ ಕಥೆ ಏನು ಅಂತ ಹೇಳೋಣ. ಅನೇಕರು ನನ್ನ ವಕೀಲ ಸ್ನೇಹಿತರು ಬದುಕು ಜಟಕಾ ಬಂಡಿ ಒಂದು ರೀತಿಯ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಫೋರಂ ಅಂತ ಹೇಳ್ತಾರೆ. 4 ಪದ ಒಟ್ಟಿಗೆ ಅರ್ಥ ಆಗದೆ ಇರುವಂತಹ ಇಂಗ್ಲಿಷ್ ಪದಗಳನ್ನ ಒಟ್ಟಿಗೆ ಹೇಳ್ತಾ ಇದ್ದೀನಿ. ಅಂದ್ರೆ ಸಾಮರಸ್ಯಕ್ಕೆ ಒಂದು ವೇದಿಕೆ ಅಂತ. ಇಬ್ಬರ ಮಧ್ಯೆ ಯಾವುದೇ ಒಂದು ತೊಂದರೆ ಇದ್ದರೆ ಆ ತೊಂದರೆಯನ್ನ ನಿವಾರಿಸಿ ಅವರಿಬ್ಬರನ್ನ ಒಂದು ಮಾಡೋದು. ಅದು ದಂಪತಿಗಳ ತೊಂದರೆ ಆಗಿರಬಹುದು, ತಂದೆ ಮಕ್ಕಳ ತೊಂದರೆ ಆಗಿರಬಹುದು, ಅಥವಾ ಅಣ್ಣ ತಮ್ಮಂದಿರ ತೊಂದರೆಗಳಾಗಿರಬಹುದು, ದಾಯಾದಿಗಳಾಗಿರಬಹುದು. ಯಾರಿಬ್ಬರ ಮಧ್ಯೆ ವಿರಸ ಉಂಟಾಗಿರುತ್ತೋ ಅವರನ್ನ ಒಟ್ಟುಗೂಡಿಸುವ ಒಂದು ಪ್ರಯತ್ನವನ್ನ ಬದುಕು ಜಟಕಾ ಬಂಡಿ ಆರ್ಬಿಟ್ರೇಟರ್ ತರ ಕೂತು ಮಾಡುತ್ತೆ. ಇದು ನಮ್ಮ ಮೂಲ ಉದ್ದೇಶ. ಇದರಲ್ಲಿ ನಮ್ಮ ಸ್ವಾರ್ಥ ಏನೂ ಇಲ್ಲ. ಬಂದವರಿಗೆ ಒಳ್ಳೇದಾಗ್ಲಿ, ಅವರು ಬಯಸಿ ಬಂದದ್ದು ಅವರಿಗೆ ಸಿಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಇವತ್ತು ಶ್ರುತಿ ಮತ್ತು ಶ್ವೇತಾ ಬಂದಿದ್ದಾರೆ. ಅವರು ಬಯಸೋದೇನು, ಬಯಸಿದ್ದು ಸಿಗುತ್ತಾ ನೋಡೋಣ. ನಮಸ್ಕಾರ. ಶ್ರುತಿ ಯಾರು, ಶ್ವೇತಾ ಯಾರು? ಶ್ವೇತಾ ನಾನು. ಓಕೆ, ನೀವು ಶ್ರುತಿ. ಏನ್ ಮಾಡ್ತಾ ಇದ್ದೀರಿ ಶ್ರುತಿ? ನಾನು BE ಫೈನಲ್ ಇಯರ್. ನೀವು? ನಾವು MSc ಫೈನಲ್ ಇಯರ್. ಮನೆ ಇರೋದಿಲ್ಲ? ಇಲ್ಲ, ಚಿತ್ರದುರ್ಗ. ಚಿತ್ರದುರ್ಗ. ಅದೇನ್ ಬೆಂಗಳೂರಲ್ಲಿ ಇದ್ದೀರಿ ಮತ್ತೆ? ನಾನು ಹಾಸ್ಟೆಲಲ್ಲಿ, ಅವರು ಹಾಸ್ಟೆಲಲ್ಲಿ, ಅಮ್ಮ ಬಂದು ಚಿತ್ರದುರ್ಗದಲ್ಲಿದ್ದಾರೆ. ಚಿತ್ರದುರ್ಗದಲ್ಲಿ ತುಂಬಾ ವರ್ಷಗಳಿಂದನಾ? ಹಾ, ನಾವು ಚಿಕ್ಕವರಿದ್ದಾಗಿಂದ ಚಿತ್ರದುರ್ಗದಲ್ಲೇ ಇರೋದು. ಅಮ್ಮ ಏನ್ ಮಾಡ್ತಾರಮ್ಮ? ಅಮ್ಮ ಹೌಸ್ ವೈಫ್. ನಿಮ್ಮನ್ನ ಸಾಕಿ ಸಲಹಿದ್ದೆಲ್ಲ ಅಮ್ಮ ಮಾತ್ರ ಅಲ್ವಾ? ಹಾ, ಅಮ್ಮ ಮತ್ತೆ ಅಮ್ಮನ ಕುಟುಂಬದವರು. ಓಕೆ, ನಿಮ್ಮ ಇದನ್ನೆಲ್ಲ ನೋಡ್ಕೊಳ್ಳೋರು ಯಾರಮ್ಮ? ನಿಮ್ಮ ಖರ್ಚೆಲ್ಲ ನೋಡ್ಕೊಳ್ಳೋರು ಯಾರು? ನಮ್ಮ ಅಮ್ಮ, ಅಣ್ಣ ಅಂದ್ರು, ಮತ್ತೆ ಅಜ್ಜಿ ತಾತ, ಮತ್ತೆ ಜೊತೆಗೆ ನಮ್ಮ ಸ್ಕಾಲರ್ಶಿಪ್ಸ್ ಕೂಡ ನೀವೇ ಅದು ಕೂಡ. ಬಟ್ ಈಗ ಪ್ರೆಸೆಂಟ್ಲಿ ನಮ್ಮ ಮಾಮ ಅಮ್ಮ ಎಲ್ಲ ಹೆಲ್ಪ್ ಮಾಡ್ತಾ ಇರೋದು. ಮುಂದೆ ಇಬ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತಿದ್ದೀರಿ ಅಲ್ವಾ? ಹೌದು. ಪ್ರಾರಂಭದಲ್ಲೇ ಕೇಳ್ಬೇಕು ಅನ್ಕೊಂಡೆ, ಅಮ್ಮನ ಹೆಸರು ಮಾತ್ರ ಹೇಳ್ತಾ ಇದ್ದೀರಿ. ಅಪ್ಪ ಎಲ್ಲಿ? ಇದ್ದಾರೆ, ಬಟ್ ಎಲ್ಲಿ ಅಂತ ಗೊತ್ತಿಲ್ಲ. ಅದಕ್ಕೆ. ಯಾಕೆ ನಿಮ್ಮಿಂದ ದೂರ ಆಗಿದ್ದಾರೆ? ನಿಮಗೆ ಹೇಳಿರೋದೇನು ಅಮ್ಮ? ಅವರು ನಾವು ಚಿಕ್ಕವರಿರುವಾಗ್ಲೇನೆ ಅವ್ರಿಗೆ ಗೊತ್ತಿಲ್ದಾನೆ ಅವ್ರು 2ನೇ ಮದುವೆ ಆಗಿ ಹೋಗಿದ್ದಾರೆ. ಅದು ದೊಡ್ಡವರಿಂದನೂ ಡಿವೋರ್ಸ್ ಅಂತೆಲ್ಲ ಆ ಥರ ಎಲ್ಲ ಮಾಡಿದ್ದಾರೆ. ಬಟ್ ಅದು ಕೋರ್ಟಿಂದ ಆಗಿಲ್ಲ ಡಿವೋರ್ಸ್ ಎಲ್ಲ. ಒಪ್ಪಂದ ದೊಡ್ಡವರು ಹಿರಿಯವರೆಲ್ಲ ಸೇರ್ಕೊಂಡು ಮಾಡಿ ಒಟ್ಟು ಅವಾಗಿಂದ ದೂರ ಮಾಡಿಬಿಟ್ಟಿದ್ದಾರೆ. ಎಲ್ಲ ಹಿರಿಯರು ಅನ್ನೋದಕ್ಕಿಂತ ಬರೀ ಅವ್ರ ಕಡೆಯವ್ರು ಜಾಸ್ತಿ, ಇವ್ರದ್ದು ಅವ್ರಿಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ಆ ಏಜಲ್ಲಿ ಅವರಿಗೆ. ಸೊ ಅವ್ರು ಏನು ಹೇಳಿದಾರೋ ಇವ್ರು ಸೈನ್ ಮಾಡಿದ್ದಾರೆ ಅಷ್ಟೇ. ಅಮ್ಮನ ಕಡೆಯವ್ರಿಗೂ ಅಷ್ಟು ಕ್ಲಿಯರ್ ಬರ್ಕೊಡೋದು ಅಂತಾರಲ್ಲ ಹಾಗೆ. ನಿಮ್ ತಾಯಿದು ಬಿಟ್ಬಿಡೋಣ, ನಿಮ್ಗೆ ಹೇಳಿರೋದು ಇಷ್ಟೇ ಅಲ್ವಾ, ಹೀಗಾಯ್ತು ಅಂತ. ಯಾವ ವಯಸ್ಸಿನಲ್ಲಿ ಈ ವಿಚಾರ ಎಲ್ಲ ನಿಮಗೆ ಗೊತ್ತಾಗಿದೆ?
ನಾನು 2.5 year ಇರುವಾಗ ಓಕೆ. ಬುದ್ಧಿ ಬಂದ ಮೇಲೆ ಈ ಕಥೆ ಎಲ್ಲ ಹೇಳಿರ್ಬೇಕಲ್ವಾ ಅಮ್ಮ? ಹಾ ಅದು ಯಾವಾಗಮ್ಮ? ಅದು ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗ್ಲೇನೆ ಅವಾಗ ನಾ ಅಪ್ಪ ಅಂತ ಕೇಳ್ತಾ ಇದ್ನಂತೆ. ಅವಾಗ ಹೇಳಿದ್ರು, ಅವಾಗ ಒಂದೆರಡು ಸತಿ ಕೇಳ್ಬಾರ್ದು ಪುಟ್ಟ ಹಾಗೆಲ್ಲ ಅಂತ. ಅವಾಗ ಅದ್ರ ಸುತ್ತಮುತ್ತ ಎಲ್ಲ ಮಾತಾಡೋದು ಅದೆಲ್ಲ ಕೇಳಿಕೊಂಡು ಅವಾಗಿಂದ ನಾವು ಕೇಳಿರ್ಲಿಲ್ಲ. ಮತ್ತೆ ರೀಸೆಂಟ್ 2-3 years ಇಂದ ನಾವು ಕೋರ್ಟಿಗೆ ಹಾಕೋಣ ಅಂತ ಎಲ್ಲ ಕೇಳಿದ್ವಿ. ಕೋರ್ಟಿಗೆ ಏನಂತ ಮರಿ? ಅದೇ ಈಗ ಮಕ್ಕಳಿಗೂ ಏನಾದ್ರೂ ಈಗ ನೋಡ್ಬೇಕು ಅಂತ ಅನ್ಸೋದು. ಇದುವರೆಗೂ ಅವ್ರು ಒಂದ್ಸತಿಗೂ ಬಂದಿಲ್ಲ. ವಿಸಿಟೇಷನ್ಗೋಸ್ಕರ. ಓಕೆ. ಅಲ್ಲಲ್ಲ, ಈಗ ಅಪ್ಪ ಇಲ್ಲಿಗೆ ಬರೋದೇ ಇಲ್ಲ ಅಥವಾ ಅಪ್ಪ ನಮ್ಮಿಂದ ತುಂಬಾ ದೂರ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದ್ಯಾ ಅವಾಗ? ಬೆಳೀತಾ ಗೊತ್ತಾಗ್ತಾ ಹೋಯ್ತಾ? ನಾವು ಚಿಕ್ಕವ್ರು ಇರುವಾಗ್ಲಿಂದಾನೇ ಅಪ್ಪ ಇಲ್ಲ ಅಂತ ಗೊತ್ತಾಯ್ತು. ಅದ್ರಲ್ಲೂ ಅಮ್ಮ ಅವಾಗ ಅಳೋದು ಅದೆಲ್ಲ ನೋಡಿ ಗೊತ್ತಾಗುತ್ತಲ್ವಾ, ಅಮ್ಮನ ಅಳಿಸ್ಬಾರ್ದು ಅಂತನಾದ್ರೂ ಕೇಳ್ತಾ ಇರ್ಲಿಲ್ಲ. ಫೋಟೋ ಎಲ್ಲ ಇತ್ತಾ? ಚಿಕ್ಕದಿತ್ತು, ಬಟ್ ಅದ್ರಲ್ಲಿ ಫೇಸಸ್ ಏನು ಕಾಣಿಸ್ತಾ ಇರ್ಲಿಲ್ಲ. ಆಗಿನ ನೀವು ನೋಡೇ ಇಲ್ಲ? ಇವಳು ತುಂಬಾ 6 months or 7 months ಅಷ್ಟೇ ಅವಳು. ಕರೆಕ್ಟ್. ನಾನ್ ಹೇಳ್ತಾ ಇರೋದು ಅಂದ್ರೆ ಅವ್ರ ಮುಖ ಪರಿಚಯವೇ ಇಲ್ಲ ನಿಮಗೆ, ಹೇಗಿರ್ತಾರೆ ಅಂತಾನೆ ಗೊತ್ತಿಲ್ಲ. ಆವಾಗ ಹುಡ್ಕೋ ಪ್ರಯತ್ನ ಸಾಹಸ ಎಲ್ಲ ಮಾಡಿದ್ರಾ ಚಿಕ್ಕ ವಯಸ್ಸಲ್ಲಿ? ಮನೆ ಬಿಟ್ಟು ಹೋಗೋದು, ಹುಡ್ಕೊಂಡು ಹೋಗೋದು? ಇಲ್ಲ, ಮಾಡಿಲ್ಲ. ಯಾಕೆಂದ್ರೆ ತಾಯಿನೇ ತಂದೆ ಸ್ಥಾನ ತುಂಬಿದ್ಮೇಲೆ ಅವ್ರು ಬೇಕನ್ನಿಸ್ಲಿಲ್ಲ. ಬಟ್ ಇವಾಗ ಸುತ್ತಮುತ್ತ ಎನ್ವಿರಾನ್ಮೆಂಟ್, ಸರೌಂಡಿಂಗ್ಸ್ ಎಲ್ಲ ನೋಡಿದ್ರೆ ಕೂಡ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು, ಯಾಕೆಂದ್ರೆ ಅಮ್ಮನ ಪ್ರೀತಿ ಅದಕ್ಕಿಂತ ಜಾಸ್ತಿನೇ ಇತ್ತು, ಎಲ್ಲದಕ್ಕಿಂತ ಜಾಸ್ತಿನೇ ಇತ್ತು. ಅದೇ ಸಫಿಶಿಯೆಂಟ್ ಆಗಿತ್ತು. ಜೊತೆಗೆ ನಮ್ ಹುಡ್ಕೋಷ್ಟು ಕೆಪಾಸಿಟಿನೂ ಅವಾಗ ಇರ್ತಾ ಇರ್ಲಿಲ್ಲ. ಅಮ್ಮನ್ ಬಿಟ್ಟು ಹೋಗೋದು ಅಂದ್ರು ಅವ್ರ ಪ್ರೀತಿ ಬಿಟ್ಟು ಹೇಗ್ ಹೋಗಕ್ಕಾಗತ್ತೆ? ಅದು ಹೊಳಿಯಲೇ ಇಲ್ಲ. ಇವಾಗ ಯಾಕೆ ನೀವಿಬ್ರು ಮಾತಾಡ್ಕೋತೀರಾ ಇದ್ರ ಬಗ್ಗೆ, ಅಥವಾ ಹೇಗೆ ಇದು ಈ ಹುಡ್ಕೋ ಪ್ರಯತ್ನ ಯಾತಕ್ಕಾಗಿ ಮಾಡ್ತಾ ಇದ್ದೀರಿ? ಅವ್ರನ್ನ ಇದುವರೆಗೂ ನೋಡಿಲ್ಲ. ಈಗ ಯಾರಾದ್ರೂ ಈಗ ಅಪ್ಪನ್ ನೋಡ್ಬೇಕು, ಅವ್ರ ಜೊತೆ ಇರ್ಬೇಕು, ಎಲ್ಲರೂ ಇರುವಾಗ ನಾವು ಅದನ್ನ ನೋಡಿದ್ರೆ ನಮಗೂ ಆಸೆ ಆಗತ್ತಲ್ವಾ. ಅದಕ್ಕೆ ಇದರಿಂದ ಏನಾದ್ರೂ ನಮ್ಗೆ ಸಿಗ್ಬೋದೇನೋ ಅನ್ನೋ. ಅಲ್ಲ, ನಾನ್ ಕೇಳ್ತಾ ಇರೋದು ನಿಮ್ಮಲ್ಲಿ ಈ ಮಾತುಕತೆ ಯಾವಾಗ ಶುರು ಆಯ್ತು? ಈಗ ಒಂದು 3-4 years ಇಂದಾನೇ ನಡೀತಾ ಇದೆ. ಬಟ್ ನಾವು ಓದ್ತಾ ಇರೋದ್ರಿಂದ ಅದ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಮಧ್ಯದಲ್ಲಿ ಎಲ್ಲಾನು ಇದಾಗತ್ತೆ ಅಲ್ಲ. ನಾವು ಅಜ್ಜಿ ತಾತನೆಲ್ಲ ಕೇಳಿದ್ರ ಹೇಗಾದ್ರೂ ಹುಡ್ಕೋಣ ಬನ್ನಿ ಅಂತ? ಇಲ್ಲ. ಅಮ್ಮನ್ ಕೇಳಿದ್ರ ಹುಡ್ಕೋಣ ಬಾ ಅಂತ? ಅಮ್ಮಂಗೆ ಕೇಳಿದ್ವಿ, ಬಟ್ ಅವರು ನೋಡಿ ನೀವ್ ದೊಡ್ಡವರು ಬೆಳೆದಿದ್ದೀರಾ, ನಿಮ್ಗೆ ನಾ ಹೇಗೆ ಹೇಳೋದು, ಇಷ್ಟ ದಿನ ನಾ ಎಲ್ಲ ಹೇಳಿ ಕಂಟ್ರೋಲ್ ಮಾಡಿದ್ದೀನಿ, ಈಗ ನೀವು ಹೆಂಗ್ ಬರತ್ತ ನೋಡಿ, ನಿಮ್ಗೆ ಹೆಂಗ್ ಇಷ್ಟನೋ ಹಂಗ್ ಮಾಡಿ ಅಂತ ಅಂದ್ರು. ಕೈಯಲ್ಲಿ ಡಿಸಿಷನ್ ಕೊಟ್ಟಿದ್ದಾರೆ. ಯಾತಕ್ಕಾಗಿ? ನನಗೆ ಇದು ಹೇಳೋದಕ್ಕೆ ಕಷ್ಟ, ನನಗೆ ಅರ್ಥ ಆಗುತ್ತೆ. ಬಟ್ ಯಾತಕ್ಕಾಗಿ ನೋಡ್ಬೇಕು ಅನ್ಸುತ್ತೆ? ಒಂದ್ ರೀಸನ್ ಇರಲ್ಲ ಮ್ಯಾಮ್, ಲೈಕ್ ಬರ್ತಾನೆ ಇರತ್ತೆ, ಅದು ಹೇಳೋದಕ್ಕೂ ಆಗತ್ತಿಲ್ಲ. ಯಾಕೆ ನೋಡ್ಬೇಕು ಅಂತ ಅಂದ್ರೆ ಅಪ್ಪನ್ ಯಾಕೆ ನೋಡ್ಬೇಕು ಅಂತ ಕೇಳಿದ್ರೆ ಹೇಳ್ಬೇಕು ಹೇಳಿ ಮೇಡಮ್? ನಂಗೆ ಗೊತ್ತಿಲ್ಲ. ನನ್ಗೆ ಯಾವಾಗ್ಲೂ ಅಪ್ಪ ಜೊತೆಲಿ ಇರೋದ್ರಿಂದ ನನಗೆ ಅದು ಗೊತ್ತಾಗಲ್ವೇನೋ. ಅದಕ್ಕೆ ನೀವು ಪದಗಳಲ್ಲಿ ಹೇಳ್ತಾ ಇದ್ರೆ ನನ್ನಂತ ಅನೇಕರಿಗೆ ಅರ್ಥ ಆಗಲ್ಲ. ನೀವು ಅದನ್ನ ಪದಗಳಲ್ಲೇ ಹೇಳ್ಬೇಕು ಅಲ್ವಾ? ನಾನು ಕಳ್ಕೊಂಡಿದ್ರೆ ಅದ್ರ ನೋವು ಗೊತ್ತಾಗ್ತಾ ಇತ್ತೇನೋ, ಅಥವಾ ಇಲ್ದೆ ಬೆಳೆದಿದ್ರೆ ಅದ್ರ ನೋವು ಗೊತ್ತಾಗ್ತಾ ಬೇಕು. ಪ್ರತಿಯೊಂದಕ್ಕೂ ಉತ್ತರ ಕೊಡಕ್ ಬೇಕು. ಯಾವ ತರದ ಪ್ರಶ್ನೆ? ಈಗ ಫ್ರೆಂಡ್ಸ್ ಮನೆಗೆ ಹೋದಾಗ ಅಪ್ಪ ಅಂತ ಕೇಳ್ತಾರೆ, ನಂಗೆ ಏನ್ ಆನ್ಸರ್ ಕೊಡ್ಬೇಕೋ ಗೊತ್ತಿಲ್ಲ. ಒಂದೊಂದ್ಸತಿ ಅವ್ರು ಎಕ್ಸ್ಪೈರ್ ಆಗಿದ್ದಾರೆ ಅಂತ ಹೇಳಿದೀನಿ, ಒಂದೊಂದ್ಸತಿ ಎಲ್ಲಿದ್ದಾರೆ, ಏನ್ ಆನ್ಸರ್ ಕೊಡ್ಬೇಕು ಅಂತಾನೆ ಬರಲ್ಲ. ಸೊ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಬೇಕಂದ್ರೆ ಬೇಕು. ಏನೇನನ್ನ ಕಳ್ಕೊಂಡಿದ್ದೀರಿ ಅನ್ಸುತ್ತೆ ತಂದೆ ಇಲ್ದೆ? ಎಲ್ಲ ಪ್ರೀತಿಯಿಂದ ಇಡ್ತು ಬೇಸಿಕ್ ನೀಡ್ಸ್. ತುಂಬಾ ಎಕ್ಸಾಂಪಲ್ಸ್ ನೋಡಿದ್ದೀವಿ. ಇದುವರೆಗೂ ಬೇರೆ ಆಗಿರ್ಬೋದು, ಬಟ್ ಲೈಫ್ ಟೈಮಲ್ಲಿ ಒಂದ್ಸತಿನೂ ನೋಡಿಲ್ಲ ಅಂತ ನೋಡಿದ್ರೆ ಫಸ್ಟ್ ನೀವೇ. ಬದುಕಿದ್ದು ನೋಡಿಲ್ಲ? ಬದುಕಿದ್ದು ನೋಡಿಲ್ಲ. ನೋಡಿದ್ರೆ ಏನೇನ್ ಕೇಳ್ಬೇಕು ಅನ್ಕೊಂಡಿದ್ದೀವಿ? ಅಷ್ಟೇ ಕೆನ್ನಕ್ ಬಿಡ್ಬೇಕು ಅಂತ. ಯಾಕೆ ಗೊತ್ತಿಲ್ಲ, ಐ ಫೀಲಿಂಗ್. ಏನ್ ಬಯಸ್ತೀರಿ ಈ ತಂದೆ ಕಂಡ್ರೆ? ಏನ್ ಬಯಸ್ತೀರಿ? ಕ್ವಶನ್ ನಾನು ಅವ್ರಿಗೆ ಹೇಳ್ಬೇಕಲ್ಲ ಕರ್ಕೊಂಡ್ಬರಕ್ ಅಂತ. ಇಷ್ಟು ವರ್ಷದಿಂದ ಬೇಡ ಅಂತ ಇದ್ದವ್ರಿಗೆ ನಾನ್ ತಿಳಿ ಹೇಳಿ ಕರ್ಕೊಂಡ್ ಅವ್ರು ಬೇಡ ಅಂತಿದಾರಲ್ಲ ತಾಯಿ. ಇಷ್ಟು ವರ್ಷದಿಂದ ಬೇಡ ಅಂತ ಇದ್ದವ್ರನ್ನ ತಿಳಿ ಹೇಳಿ ನಾನು ಒಂದೇ ಸಮನೆ ಕರ್ಕೊಂಡ್ ಬರ್ಬೇಕು ಅಂದ್ರೆ ನಾನು ಯಾವ್ದನ್ನ ಒಡ್ಡಿ ಕರ್ಕೊಂಡ್ ಬರ್ಬೇಕು ಅವ್ರ ಎದುರಿಗೆ?
ಹೆಣ್ಮಕ್ಳಿದಾರೆ ಅಂತ ಹೇಳಿ ಕರ್ಕೊಂಡ್ ಬರ್ಬೋದು, ಆಮೇಲೆ ಏನು ಬಯಸ್ತೀರಾ ಅವ್ರಿಂದ? ಮೊದ್ಲು ಅವ್ರ ಮುಖ ತೋರ್ಸಕ್ ಹೇಳಿ. ಮುಖ ಮಚ್ಕೊಂಡಿರೋದೇ ದೊಡ್ಡ ಇದಾಗಿದೆ ಒಂಥರ. ಅವ್ರ ಕರ್ತವ್ಯನ ಅವ್ರು ನಿಭಾಯಿಸ್ತೀವಿ. ಕರ್ತವ್ಯ ಅಂದ್ರೆ ಏನು? ಪದಗಳಲ್ಲಿ ಮಗಳಿದ್ದಾಳೆ, ಮಗಳು ಮದ್ವೆ ಮಾಡ್ಬೇಕು ಅಷ್ಟೇ ಅಲ್ಲ, ಬೇಕಾದಷ್ಟು ಅವ್ರಿಗೆ ಪ್ರೀತಿ ತುಂಬಬೇಕು. ಈಗ ಅವ್ರಿಗೆ ಪ್ರೀತಿ ತುಂಬಾ ಯೋಗ್ಯತೆ ಅಂತ ಅವ್ರಿಗಿಲ್ಲ. ಈಗ ಅವ್ರ ಹೆಂಡತಿ ಅಂತ ಇರೋರ್ಗಾದ್ರು ಈಗ ಮಕ್ಳು ಮದ್ವೆ ಆಗೋದ್ರೆ ಅವ್ರ ಲೈಫ್ ಹೇಗೆ ಒಬ್ರೇ ಆದ್ರೂ ನೋಡ್ಕೋಬೇಕಲ್ವಾ. ನಾವಿರ್ತೀವಿ, ನಮ್ ಜೊತೆಗೆ ಇರ್ತಾರೆ, ನಾವೆಲ್ಲೂ ಬಿಡಲ್ಲ, ನಾವು ಅವ್ರನ್ನ ಬಿಡಲ್ಲ, ಬಟ್ ಆದ್ರೂ ಬೇಕಲ್ಲ ಅಂತ ಎಲ್ಲಾ ಕಡೆಯಿಂದ ಒಂದ್ಸತಿ. ನಿಮಗೆ ತಂದೆ ಸಿಕ್ಬಿಡ್ಬೋದೇನೋ, ನಾನು ಸಾಧ್ಯ ಯಾವ್ದು ಅಸಾಧ್ಯ ಯಾವ್ದು ಹೇಳ್ತೀನಿ. ನಿಮ್ ತಾಯಿ ಗಂಡ ಸಿಗ್ತಾರೆ ಅನ್ಸುತ್ತೆ. ಸಿಕ್ಕರೂ ನಮ್ಮ ತಾಯಿ ಒಪ್ಕೊಳ್ಳಲ್ಲ. ಅದಕ್ಕಿಂತ ಖುಷಿ ಇಲ್ಲ ಅವ್ರ, ಅದಕ್ಕಿಂತ ಒಪ್ಕೊಂಡ್ರೆ ನಮಸ್ಕಾರ. ಮಕ್ಕಳು ಸುಮಾರು ವಿಚಾರ ಹೇಳ್ತಾ ಇದ್ರು, ನಿಮ್ ಬಾಯಿಂದ ಕೇಳೋಣ ಅಂತ. ಏನ್ ನಡೀತು, ಯಾತಕ್ಕಾಗಿ ಹೋದ್ರು ಅವರು? ಅವರು ನನಗೆ ಗೊತ್ತಿಲ್ದಂಗೆ ಸೆಕೆಂಡ್ ಮ್ಯಾರೇಜ್ ಆದ್ರು. ಆದ್ಮೇಲೆ ನಾವು ಕೋರ್ಟಿಗೆ ಹಾಕಿದ್ವಿ. ಅವರು ನಮಗೆ ಬೇರೆ ಮನೆ ಮಾಡಿ, ನಮ್ಮ ತಂದೆ ತಾಯಿ ಬೇರೆ ಮನೆ ಮಾಡಿಬಿಟ್ಟು ಕರ್ಕೊಂಡು ಹೋಗಿ ಇಟ್ಕೋಪ ಅಂದರು. ಆದರೆ ಅವರು ಆ ಥರ ಮಾಡಲಿಲ್ಲ. ತುಂಬ ಅವಳನ್ನ ಕರ್ಕೊಂಡು ಬಂದು ಹಿಂಸೆ ಕೊಟ್ಟರು ಸ್ವಲ್ಪ ದಿನ. ನಿಮ್ಮನೆಗೆ? ನಮ್ಮ ಮನೆಗೆ, ನಾನಿರೋ ಸ್ಥಳದಲ್ಲೇ. ನನಗೆ ಗೊತ್ತಿಲ್ದಂಗೆ ಬೇರೆ ಮನೆ, ನಾನು ಇರೋ ಮನೆ ಬಿಟ್ಬಿಟ್ಟು ಬೇರೆ ಮನೆ ಶಿಫ್ಟ್ ಮಾಡಿದ್ರು ಅವಳನ್ನ ಕರ್ಕೊಂಡು ಬಂದು. ಯಾರು ಅವರು? ಎರಡನೇವ್ರು ಯಾರು? ಅವಳು ಮೊದಲೇನೋ ಪ್ರೀತಿ ಮಾಡಿದ್ರಂತೆ ಅವಳು. ನಿಮ್ಮ ಮದುವೆ ಮುಂಚೆ ಅವರಮ್ಮ ಅಪ್ಪ ಬೇಡ ಅಂದ್ಬಿಟ್ಟು ನನ್ನನ್ನು ಮದುವೆ ಮಾಡಿಬಿಟ್ರು. ಅವು 2 ಮಕ್ಕಳಾದ್ಮೇಲೆ ಮತ್ತೆ ಅವರೇ ಅವ್ರ ಅಪ್ಪ ಅಮ್ಮನೇ ಅವ್ರು ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ರೆ ಅವಳ ಹತ್ರ ಹೋಗೋದು ಬರೋದು ಮಾತಾಡೋದು ಮಟ್ಟಿದ್ರೆ ಅವ್ರ ಅಪ್ಪ ಅಮ್ಮ ಸುಮ್ಮನೆ ಇದ್ರೆ ಜಾಸ್ತಿ ದುಡ್ಡು ಕೊಟ್ಬಿಡೋರು. ಆಮೇಲೆ ಅವರು ಆ ಥರ ಮಾಡಿಕೊಂಡು ಅವಳಿಗೆ ಎನ್ಕರೇಜ್ ಮಾಡಿ ನನಗೆ ನನ್ನ ಮಗ ಮನೆ ಬಿಲ್ಡಿಂಗ್ ಎಲ್ಲ ಕಟ್ಸ್ಕೊಡ್ತಾನೆ ಅನ್ನೋ ಒಂದು ರೀತಿಯಲ್ಲಿ ಅವಳಿಗೆ ಎನ್ಕರೇಜ್ ಮಾಡಿ ಅವನಿಗೂ ಅವಳಿಗೂ ಕೂಡ ನನಗೆ ಮನೆಯಲ್ಲಿ ತಂದು ಅವ್ರ ಮನೆಯಲ್ಲಿ ಇಡಬೇಕು ನನ್ನನ್ನು. ಅವರಪ್ಪನಿಗೆ ಪೂಜೆಗೆ ಎಲ್ಲ ಜೋಡಿಸ್ಕೊಡ್ಬೇಕು, ಅಮ್ಮಂಗೆ ಅಡುಗೆ ಮಾಡಿ ಇಡಬೇಕು, ನಾನು ಮಕ್ಕಳನ್ನ ಕರ್ಕೊಂಡು ಅಲ್ಲೇ ಇರಬೇಕು. ಅವರಪ್ಪ ಅಮ್ಮನ ಹತ್ರ ಅವ್ರ ಮಾತ್ರ ಅಲ್ಲೇ ಇರಬೇಕು. ಅವ್ರು ನಮ್ಮ ಮನೆಯವ್ರನ್ನ ನೋಡ್ಕೊಂಡಿರ್ಬೇಕಂತೆ. ಅದಕ್ಕೆ ಅವರಪ್ಪ ಅಮ್ಮ ತುಂಬಾ ಜಗಳ ಆಡಿದರು. ನೀನು ಇಲ್ಲೇ ಇರು, ಬರ್ಕೊಡು ಅಂತ ಅವರಪ್ಪ ಅಮ್ಮ. ಅಷ್ಟೆಲ್ಲ ತುಂಬ ಇದು ಮಾಡಿದ್ರು. ನಮ್ಮ ತಂದೆ ತಾಯಿಗೆಲ್ಲ ಗೊತ್ತಾಯ್ತು. ಅವ್ರು ನಾನು ಕರ್ಕೊಂಡು ಬಂದು ಇಲ್ಲಿ ಹಿಂಸೆ ಕೊಡೋ ಅಷ್ಟರೊಳಗೆ ಅಂತ ಬಂದಿರೋರು. ನಮ್ಮ ತಂದೆ ಬಂದಿದ್ದಾರೆ ಅಂದ ತಕ್ಷಣ ಅವ್ರು ತುಂಬ ಅಣ್ಣ ತಮ್ಮಗಳು ತುಂಬ ಜನ ಇದ್ದಾರೆ. ಅವ್ರ 5 ಜನ, ಅಪ್ಪನ ಅಣ್ಣ ತಮ್ಮಗಳು 5 ಜನ. ಅವ್ರ ಮಕ್ಕಳು ತುಂಬ ಜನ, ಒಬ್ರಿಗೆ 8-10 ಜನ ಮಕ್ಕಳು. ಅವ್ರು ಬಂದು ಹೇಳ್ಬಿಡೋರು. ನನ್ನನ್ನು ಹೊರಗಡೆಯಿಂದ ಕರ್ಕೊಂಡು ಬಂದ್ಬಿಡೋರು ಮತ್ತು ದಾವಣಗೆರೆಗೆ. ಮತ್ತು ದಾವಣಗೆರೆಗೆ ಬಂದರು ಅಂದರೆ ಅವ್ರು 1 ಸೆಕೆಂಡ್ ಇರ್ತಾ ಇರಲಿಲ್ಲ. ನಮ್ಮ ಮನೆಯವ್ರು ಬೈತಾರೆ, ನನ್ನ ಏನಾರು ಮಾಡಿಬಿಡೋರು ಅಂತ ಹೇಳ್ಬಿಟ್ಟು ಅಲ್ಲೊಂದು ಸೆಕೆಂಡ್ ಇರ್ತಿರ್ಲಿಲ್ಲ, ಹೋಗ್ಬಿಡೋರು. ಸೊ ಎಲ್ಲರ ಎದುರಿಗೆ ಒಂಥರ, ನಿಮ್ಮ ಎದುರಿಗೊಂಥರ. ಹಾಂ, ಆ ಥರ ಮಾಡಿಬಿಟ್ಟು ಆಮೇಲೆ ನಾವು ಕೋರ್ಟ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋದ್ವಿ. ಕೋರ್ಟ್ಗೆ ಹೋದ್ಮೇಲೆ ಕೋರ್ಟಲ್ಲಿ ಅವ್ರಿಗೆ ಇನ್ನೇನು ಪನಿಷ್ಮೆಂಟ್ ಕೊಟ್ಟರು. ಮಧ್ಯದಲ್ಲಿ ಯಾರ್ಯಾರೋ ಸೇರಿಬಿಟ್ಟು ಅವ್ರ ಚಿಕ್ಕಪ್ಪ, ನಮ್ಮ ಮನೆಯವರ ಅಣ್ಣನ ಹೆಂಡ್ತಿ ಚಿಕ್ಕಪ್ಪ ಅಣ್ಣ ಅವ್ರು ಸೇರಿಬಿಟ್ಟು ನಮಗೆ, ನಮ್ಮ ಅಣ್ಣನಿಗೆ ನಮ್ಮ ತಂದೆಯವ್ರಿಗೆ ಏನೇನೋ ಹೇಳಿಬಿಟ್ಟು ರಾಜಿ ಮಾಡಿಸಿ ನಿಮಗೆ ಕೆಲಸ ಕೊಡಿಸ್ತೀನಿ ಅಂತ ನಮ್ಮ ಅಣ್ಣ ಅಂದರು. ಆಮೇಲೆ ನೋಡ್ಕೊಂಡಿದ್ದಾರೆ ನಮ್ಮ ಅಣ್ಣ ಅವರೆಲ್ಲ, ಅವರೇ ನೋಡ್ಕೊಂಡಿದ್ದಾರೆ ನಮ್ಮನ್ನ. ಇವ್ರು ಯಾವಾಗ ಸಂಪೂರ್ಣ ಬಿಟ್ಟು ಹೋಗಿದ್ದೆ ಅವ್ರನ್ನ? ದೂರ ಆಗಿದ್ದು 90ನೇ ಇಸ್ವಿ, 91ನೇ ಇಸ್ವಿ, 90ನೇ ಇಸ್ವಿಯಲ್ಲೇ ಅವ್ರ ಮದುವೆ ಆಗಿತ್ತು. 91ನೇ ಇಸ್ವಿಯಲ್ಲಿ ಫುಲ್ ಅವ್ರಿಗೆ ನಮಗೆ ತುಂಬಾ ಜಗಳ ಆಗಿತ್ತು. ಅದು ಹೇಳ್ಬಾರ್ದು ಬಿಡಿ, ತುಂಬ ಅಷ್ಟು ಜಗಳ ಆಡಿರೋದು. ಹಂಗೆ ನಮ್ಮ ತಂದೆ ತಾಯಿ ಜೊತೆ ನಾನು ಹೋಗ್ಬಿಟ್ಟೆ. ಅವ್ರ ಮನೆಯವ್ರಿಗೂ ನಿಮ್ಮ ಮನೆಯವ್ರಿಗೂ ಜಗಳ ಆಯ್ತಾ, ಅಥವಾ ನಿಮಗೂ ನಿಮ್ಮ ಗಂಡ ಮನೆಯವ್ರಿಗೂ ನನಗೂ? ಏನಂತ? ಇದೇ ವಿಚಾರಕ್ಕೆ? ಹಾಂ, ಇದೇ ವಿಚಾರ. ಆಮೇಲೆ ತಾಳಿನ ಸತಿ ಕಿತ್ಕೊಂಡಿರೋ ಹೊಡೆದಿದ್ದು ನಮ್ಮ ತಂದೆ ತಾಯಿ ಸತಿಗೂ ಹೇಳಿಲ್ಲ ಹೊಡೆದಿರೋದು. ನಮ್ಮ ತಂದೆ ನಮ್ಮ ತಾಯಿ ನಾನು ಇರ್ತಿದ್ದೀನಿ ನೀವು
ಜಟಕ